ಹಲ್ಲೆಲೂಯಾ, ಸ್ತೋತ್ರಂ, ಪ್ರೈಸ್ ದ ಲಾರ್ಡ್, ಮಾರನಾಥ, ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯರಾದ ದೇವರ ಮಕ್ಕಳೇ, ಒಂದು ವಾಕ್ಯ ದೇವರು ನಮ್ಮೆಲ್ಲರಿಗಾಗಿ ಕಳಿಸಿದ್ದಾರೆ. 94ನೇ ಕೀರ್ತನೆ 18ನೇ ವಚನ, ಸ್ಯಾಮ್ಸ್ 94:18. ನನ್ನ ಕಾಲು ಜಾರಿತ್ತು ಎಂದು ನಾನು ಅಂದಾಗಲೇ, ಓ ಕರ್ತನೆ, ನಿನ್ನ ಕರುಣೆಯು ನನ್ನನ್ನು ಎತ್ತಿ ಹಿಡಿದಿತ್ತು. ಆಮೆನ್. When I said my foot slipped, thy mercy, O Lord, help me up. Amen. ಭಕ್ತನು ಹೇಳುತ್ತಾ ಇದ್ದಾನೆ, ನನ್ನ ಕಾಲು ಜಾರಿತ್ತು, ನನ್ನ ಸ್ಥಿತಿ ಮುಗಿಯಿತ್ತು, ಇನಿಗೂ ನನಗೆ ಕೈ ಹಿಡಿಯೋದಕ್ಕೆ ಆಧಾರವಿಲ್ಲದ್ರಿಂದ ನನ್ನ ಕಾಲು ಜಾರಿ ಹೋಗಿದೆ. ಕಾಲು ಜಾರೋದು ಅಂದರೆ ಏನಂದ್ರೆ, ಎಲ್ಲ ಮುಗಿದು ಹೋಯಿತು, ಇನ್ನು ನನಗೆ ಆಧಾರ ಸಹಾಯವೂ ಇಲ್ಲದೆ, ನಾನು ನನ್ನ ಕೈ ಹಿಡಿಯೋರು ಯಾರು ಇಲ್ಲದೆ ಈ ಲೋಕದಲ್ಲಿ ನಾನು ಏಕಾಂಗಿ ಆಗ್ಬಿಟ್ಟಿದ್ದೀನಿ. ನೋಬಡಿ ಇಸ್ ದೇರ್ ಟು ಹೆಲ್ಪ್ ಮೀ. ನನಗೆ ಸಹಾಯ ಮಾಡೋರು ಯಾರು ಇಲ್ಲ ಅಂತ ಹೇಳೋ ಸಮಯದಲ್ಲಿ, ಓ ಕರ್ತನೆ, ನಿನ್ನ ಕರುಣೆಯು ನನ್ನನ್ನು ಎತ್ತಿ ಹಿಡಿಯಿತು. ಅದೇ ಸಮಯದಲ್ಲಿ, ಕಾಲು ಜಾರಿ ಬೀಳುವ ಸಮಯದಲ್ಲಿ, ದೇವರೇ, ನಿನ್ನ ಕರುಣೆ ನನ್ನನ್ನು ಎತ್ತಿ ಹಿಡಿಯಿತು. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಕಾಲು ಜಾರೋ ಸಮಯ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತದೆ ಪ್ರಿಯರೇ. ಈ ಕಾಲು ಜಾರೋ ಸಮಯದಲ್ಲಿ ಈ ಭಕ್ತನು ದೇವರನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಕಾಲು ಜಾರೋ ಸಮಯದಲ್ಲಿ, ಬಿದ್ದು ಹೋಗಿರೋ ಸಮಯದಲ್ಲಿ, ಪರಿಸ್ಥಿತಿಗಳಿಂದ ಬಿದ್ದು ಹೋಗುತ್ತಾರೆ, ಶಾರೀರಿಕ ಅನಾರೋಗ್ಯದಿಂದ ಬಿದ್ದು ಹೋಗಿರುತ್ತಾರೆ, ಅನೇಕ ಸಮಸ್ಯೆಗಳಿಂದ ಬಿದ್ದು ಹೋಗಿರ್ತಾರೆ. ಈ ಬಿದ್ದೋಗಿರೋ ಸಮಯದಲ್ಲಿ ನಾವು ಯಾರನ್ನ ಸ್ಮರಣೆ ಮಾಡಬೇಕು, ಯಾರನ್ನ ಧ್ಯಾನ ಮಾಡಬೇಕಂದ್ರೆ, ಆ ದೇವಾದಿ ದೇವನಾಗಿರುವ ಯೇಸು ಕ್ರಿಸ್ತನವ್ರನ್ನ ಧ್ಯಾನ ಮಾಡಿದ್ರೆ, ಆತನು ಎಂಥ ದೇವರಂದ್ರೆ, ತನ್ನ ಕರುಣೆ ಎಂಬ ಹಸ್ತದಿಂದ ನಿಮ್ಮನ್ನು ಎತ್ತುತ್ತಾನೆ. ಹಲ್ಲೆಲೂಯಾ. ಈ ದೇವರು ಮುಳುಗುವ ವ್ಯಕ್ತಿಗಳನ್ನು ಎಬ್ಬಿಸುವ ದೇವರಾಗಿದ್ದಾರೆ. ಯಾರು ಸಮಯ ಮುಗಿಯಿತು, ನಾವಿನ್ನು ನನ್ನ ಕುಟುಂಬ ಮುಳುಗಿ ಹೋಗುತ್ತಾ ಇದೆ ಅಂತ ಹೇಳೋ ಸಮಯದಲ್ಲಿ ನಾವು ದೇವರನ್ನ ಧ್ಯಾನ ಮಾಡಿದ್ರೆ ಆತನು ನಮ್ಮನ್ನು ಮೇಲೆ ಎತ್ತುತ್ತಾನೆ. ದಟ್ ಈಸ್ ದ ಬ್ಯೂಟಿ ಆಫ್ ಮೈ ಲಾರ್ಡ್ ಅಂಡ್ ಯುವರ್ ಲಾರ್ಡ್. ಹಲ್ಲೆಲೂಯಾ. ಹೇಳಿದ್ದೀನೇನೋ ಕಳೆದಿನ ನನ್ನ ಸಾಕ್ಷಿ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ನಾನು ಮುಳುಗಿ ಹೋಗುವ ಸಮಯ, ಬ್ಯಾಂಗ್ಳೂರು ಪಟ್ಟಣಕ್ಕೆ ಬರುವಾಗ ನನ್ನ ಹತ್ರ 50 ರೂಪಾಯಿ ಬಿಟ್ಟರೆ ಏನು ಇರಲಿಲ್ಲ. I have not a single penny except the 50 rupees. I have suffered for the food. ನಾವು ಎಷ್ಟು ಪ್ರಯಾಸ ಕಷ್ಟಪಟ್ಟಿದ್ದೀವಿ. ಅಂತ ಸಮಯದಲ್ಲಿ ನಾನು ನನ್ನ ಸ್ವಂತ ಜನ್ಮಸ್ಥಳವನ್ನು ಬಿಟ್ಟು ಬ್ಯಾಂಗ್ಳೂರು ಪಟ್ಟಣಕ್ಕೆ ಬಂದು, ನಾನು ಬಂದಿರೋದು ಮುಳುಗೋದ್ಗ, ನಾನು ಬಂದಿರೋದು ಇಲ್ಲಿ ನಾಶವಾಗೋದ್ಗಂತ ಪ್ರಶ್ನೆ ಕೇಳುವಾಗ, ಆ ರಾತ್ರಿ ಈಗಲೂ ನನಗೆ ಜ್ಞಾಪಕವಿದೆ. ಆ ರಾತ್ರಿ ದೇವರ ಸ್ವರ ಹೇಳಿದೆ, ನಾನು ನಿನ್ನನ್ನು ಎತ್ತೋ ದೇವರಾಗಿದ್ದೀನಿ. ಆ ದೇವರು 2001ನೇ ಇಶ್ವೆಯ ದಿವಸ, ಆ ದಿನ ಹೇಳ್ತಾ ಇದ್ದೀನಿ, ಈ 25 ವರ್ಷಗಳು ದೇವರು ನನ್ನನ್ನು ಎತ್ತಿ ಕಾಪಾಡಿದ್ದಾರೆ. ಅದೇ ದೇವರು ಈ ಮುಂಚಾನೆ ನಿಮ್ಮ ಬಳಿಗೆ ಬಂದಿದ್ದಾರೆ. ಗಾಡ್ ಇಸ್ ದೇರ್ ಟು ಹೋಲ್ಡ್ ಯು ಅಪ್. ದೇವರು ನಿಮ್ಮನ್ನು ಮೇಲೆ ಎಬ್ಬಿಸುತ್ತಾರೆ. ಮುಳುಗಿ ಹೋಗ್ತಾ ಇದ್ದೀರಾ, ಜಾರಿ ಬಿದ್ದು ಹೋಗಿದ್ದೀರಾ, ಭರವಸೆ ಇಡಿರಿ. ನಾನು ಹೇಳುತ್ತಿರುವ ಈ ದೇವರನ್ನು ಒಂದು ಸಲ ನೀವು ಕೂಗಿ ನೋಡಿರಿ, ದೇವರು ನಿಮ್ಮನ್ನು ಮೇಲೆತ್ತುತ್ತಾನೆ. ಹಾಗಿದ್ರೆ ಬನ್ನಿ. ಪರಿಶೋಧನೆ ಮುಳುಗುತ್ತಿರೋ ನಮ್ಮೆಲ್ಲರನ್ನು ನನ್ನನ್ನು ಹೇಗೆ ಮೇಲೆತ್ತಿದೆಯೋ, ಕೇಳುತ್ತಿರೋ ಅನೇಕರು ಅನೇಕ ವಿಷಯದಲ್ಲಿ ಸ್ವಾಮಿ ಜಾರಿ ಹೋಗಿದ್ದಾರಯ್ಯ, ಜಾರಿ ಹೋಗುತ್ತಾ ಅವರು ಜೀವನ ನಾಶವಾಯ್ತು ಅಂತ ಪರಿಸ್ಥಿತಿಯಲ್ಲಿ ನೀನು ಇವ್ರನ್ನ ಎಬ್ಬಿಸಿ ಎತ್ತಿ ಇವ್ರನ್ನ ಮತ್ತೆ ಸ್ಥಿರಪಡಿಸಿ ಎದ್ದು ನಡಿ ಅಂತ ಅವ್ರನ್ನ ಶಕ್ತಿ ಬಲ ಕೊಟ್ಟು ಇವ್ರನ್ನ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ. ಆಮೇನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಬರಲಿ ಇನ್ನೊಂದು ಬಲವುಳ್ಳ ವಾಕ್ಯದಿಂದ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಧೈರ್ಯವಾಗಿರಿ.